ರಾಯಚೂರಿನಲ್ಲಿ ಗೃಹ ಜ್ಯೋತಿ ಗ್ಯಾರಂಟಿ ಯೋಜನೆಯ ಒಂದು ಪರಿಷ್ಕರಣೆ ನಡೀತಾ ಇರುವಂಥದ್ದು ಕೆಲವೆಡೆ ಏನು ಸರ್ವರ್ ಇಶ್ಯೂ ಇರೋದ್ರಿಂದ ಸಿಬ್ಬಂದಿ ಕೂಡ ಹೈರಾಣಾಗಿ ಹೋಗಿರುವಂಥದ್ದು. ಮತ್ತೊಂದು ಕಡೆ ಕೆಲಸಕ್ಕೆ ಹೋಗುವಂಥವ್ರಿಗೆ ಇದು ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು. ಸಾಮಾನ್ಯ ಜನರು ಏನು ಬೆಳಗಿನ ಜಾವ 9ರಿಂದ ಅಥವಾ 8 ಗಂಟೆಯಿಂದ ಕೆಲಸಕ್ಕೆ ಹೋಗ್ತಾರೆ, ಅವರಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ದೃಶ್ಯದಲ್ಲಿ ತಾವು ನೋಡ್ಬೋದು. ಸರ್ವರ್ ಇಶ್ಯೂ ಇರೋದ್ರಿಂದ ಸಿಬ್ಬಂದಿ ಕೂಡ ಏನು ಬೇರೆ ಬೇರೆ ಕಡೆ ಓಡಾಡ್ತಾ ಇದ್ದಾರೆ. ಯಾಕಂದರೆ ಸರ್ವರ್ ಸಮಸ್ಯೆ ಹೆಚ್ಚಾಗ್ತಾ ಇರುವಂಥದ್ದು. 2 ಅಪ್ಲಿಕೇಶನ್ನ ಅವರು ಫಿಲಪ್ ಮಾಡಿದರೆ ಮತ್ತೆ ಕೆಲವೊಂದಿಷ್ಟು ಕಾಲ ವೇಟ್ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮನೆಗೆ ಹೋಗಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಮತ್ತೊಂದು ಬದಿಯಲ್ಲಿ ತಾವು ನೋಡ್ಬೋದು, ಇಲ್ಲಿ ನಿಂತಿರುವಂಥವ್ರೆಲ್ಲರೂ ಕೂಡ ತಮ್ಮ ಸರತಿ ಬರುತ್ತೆ ಅಂತೇಳಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಆದರೆ ಒಂದು ಕಡೆ ಸರ್ವರ್ ಸಮಸ್ಯೆ ಆದರೆ ಮತ್ತೊಂದು ಕಡೆ ಕೆಲಸಕ್ಕೆ ಹೋಗೋಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಒಂದು ಕಡೆ ಕೆಲಸದ ಮುಖ ಮಾಡಿದ್ರೆ ಇದು ಗೃಹ ಜ್ಯೋತಿ ಸ್ಕೀಮ್ನ ಒಂದು ಅಪ್ಡೇಷನ್ ಆಗೋದಿಲ್ಲ, ನಾವು ಈ ಯೋಜನೆಯಿಂದ ಹೊರಗುಳಿತೀವಿ ಅನ್ನುವಂತಹ ಆತಂಕ. ಮತ್ತೊಂದು ಕಡೆ ಇದನ್ನು ಈ ಕೆಲಸ ಅಂದರೆ ಗೃಹ ಜ್ಯೋತಿ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿಸ್ತಾ ಹೋದರೆ ಅಲ್ಲಿ ತಾವು ಮಾಡ್ತಾ ಇರುವಂಥ ಕೆಲಸಕ್ಕೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ಇದು ಈ ರೀತಿ ಸಮಸ್ಯೆಗೆ ಗ್ರಾಹಕರು ಈಡಾಗ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಆಗ್ತಾಯಿದೆ ಅಂತ ಹೇಳ್ತಿದ್ದಾರೆ. ಅಮ್ಮ ಹೇಳ್ರಿ, ಭಾಳ ಹೊತ್ತು ನೀವು ವೇಟ್ ಮಾಡಕತ್ತೀರಿ, ಏನು ಕೆಲಸಕ್ಕೆ ಹೊಂಟ್ರಿ, ಏನು ಆಗ್ಬೇಕಂತೀರಿ? ನಾನು ಅಂಗನವಾಡಿ ಕೆಲ್ಸಕ್ಕೆ ಹೋಗ್ತೀನಿ ಸರ್, ಅದಕ್ಕೆ ಸಮಯ ಅಡ್ಜಸ್ಟ್ ಮಾಡೋಕೆ ಆಗೋದಿಲ್ಲ ಸರ್. 9ವರೆಗೆ ಡ್ಯೂಟಿಗೆ ಹೋಗಬೇಕು, ಸ್ವಲ್ಪ ಜಲ್ದಿ ಮಾಡಿದರೆ ನಮ್ಗೆ ಇದಿರ್ತದೆ ಸರ್ ಕೆಲಸಕ್ಕೆ ಹೋಗೋಕೆ. ಈ ಒಂದು ವೇಳೆ ಹೆಚ್ಚು ಕಡಿಮೆ ಒಂದು ಅರ್ಧ ತಾಸು 1 ತಾಸು ಲೇಟ್ ಆದ್ರೆ ಹೆಂಗೆ ಸಮಸ್ಯೆ ಆಗುತ್ತೆ ಮನೆ? ಆಗಂಗಿಲ್ಲ ಸರ್, ನಮ್ಗೆ ಒಂದು ಅರ್ಧ ಗಂಟೆ 1 ತಾಸು ಲೇಟ್ ಆದರೆ ಆಗಂಗಿಲ್ಲ ಸರ್. ಕೆಲಸಕ್ಕೆ ರೈಟ್ ಟೈಮ್ಗೆ ಹೋಗ್ಬೇಕು ಸರ್. ನಾವು ದುಡಿದ್ರೆ ನಮಗೆ ಹೊಟ್ಟೆ ತುಂಬ್ತದೆ ಸರ್ ಅಷ್ಟೇ. ಅಂದ್ರೆ ಮೇಲಧಿಕಾರಿಗಳು ಸಮಸ್ಯೆ ಮಾಡ್ತಾರೆ ಏನಾರ ಲೇಟಾಗಿ ಹೋದ್ರೆ? ಹೌದ್ರಿ ಸರ್, ಮಾಡ್ತಾರೆ ಸರ್. ಯಾವ ಟೈಮ್ ಬಂದಿಲ್ಲ ಅಂತ ಮಾಡ್ತಾರೆ ಸರ್. ಅದೇ ಈಗ ಏನು ಡಾಕ್ಯುಮೆಂಟ್ ಹಿಡ್ಕೊಂಡು ನಿಂತೀರಾ ಮನೆ? ನಮ್ಮದು ಆಧಾರ್ ಕಾರ್ಡು, ವೋಟಿಂಗ್ ಕಾರ್ಡ್ ಹಿಡ್ಕೊಂಡು ನಿಂತೀನಿ ಸರ್. ತಾವು ನೋಡ್ಬೋದು, ಪ್ರತಿಯೊಂದು ದಾಖಲಾತಿಗಳನ್ನು ಅಂದರೆ ಹೆಚ್ಚುವರಿ ಏನು ದಾಖಲಾತಿಗಳನ್ನು ಕೇಳಿದರೆ ಪ್ರತಿಯೊಂದನ್ನು ಕೂಡ ಇವರು ತಮ್ಮ ಕೈಯಲ್ಲಿ ಹಿಡಿದುಕೊಂಡು ಕಾದು ಕುಳಿತಿದ್ದಾರೆ. ಆದರೆ ಸರ್ವರ್ ಸಮಸ್ಯೆ ಹಿನ್ನೆಲೆಯಲ್ಲಿ ಜಸ್ಕಾಂ ಸಿಬ್ಬಂದಿ ಈ ಕಡೆ ಬರಲಿಕ್ಕೆ ಆಗ್ತಿಲ್ಲ. ಮತ್ತೊಂದು ಕಡೆ ಏನು ಇವರಿಗೆ ಅಂದರೆ ಈ ಜನಸಾಮಾನ್ಯರ ಕೆಲಸಕ್ಕೆ ಕೂಡ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೊಬ್ಬರು ಇದ್ದವ್ರು ಮಾತಾಡ್ತಾರೆ, ಸರ್ ತಾವು ಕೂಡ ಬೇರೆ ಕಡೆ ಹೋಗ್ತಾ ಇದ್ರಿ, ಜಸ್ಕಾಂ ಸಿಬ್ಬಂದಿಗೋಸ್ಕರ ವೇಟ್ ಮಾಡ್ತಾ ಇದ್ರಿ, ಯಾವ ರೀತಿ ಸಮಸ್ಯೆ ಆಗುತ್ತೆ ಸರ್? ತುಂಬ ಟೈಟ್ ಆಗುತ್ತೆ ಸರ್. ನಮಗೆ ಕೆಲಸ ಹೋದ್ರೆ ಹೊಟ್ಟೆ ತುಂಬ್ತದೆ ಸರ್. ನಮಗೆ ಫುಲ್ ಟೈಟ್ ಆಗುತ್ತೆ ಸರ್. ಈಗ ಇನ್ ಕೇಸ್ ನೀವು ಲೇಟ್ ಆದರೆ ಈಗ ಒಂದು ಕಡೆ ಇದೂ ತಪ್ಪಿಬಿಡುತ್ತೆ. ನೀವು ಕೆಲಸಕ್ಕೆ ಹೋದ್ರೆ ಅಂದ್ರೆ ಗೃಹ ಜ್ಯೋತಿ ಸ್ಕೀಮಿಂದ ಕಟ್ ಮಾಡಿದ್ರು ಅದು ಸಮಸ್ಯೆ, ಆ ಕಡೆ ಕೆಲಸ ಬಿಟ್ರೆ ಅಂದ್ರೆ ಅದು ಸಮಸ್ಯೆ. ಹೆಂಗೆ ಸಮಸ್ಯೆ ಆಗುತ್ತೆ ರೀ? ಕೆಲಸ ತೆಗಿತಾರೆ ಸರ್ ಲೇಟ್ ಆಗೋದ್ರೆ. ಏನು ಕೆಲಸ ಮಾಡಿಸುತ್ತೆ? ಹೋಟೆಲ್ನಾಗ ಮಾಡ್ತೀವಿ ಸರ್. ಓಕೆ, ಅದು ಆದರೆ ಇದು ಆಗಂಗಿಲ್ಲ, ಇದು ಆದರೆ ಅದು ಆಗಂಗಿಲ್ಲ. ಹೇಳಮ್ಮ. ಬರ್ತೀರಾ ಅಂತ ಇನ್ನೂ ಬಂದಿಲ್ರಿ ಸರ್. ನಾವು ಹಾಸ್ಪಿಟ್ಲಿಗೆ ಹೋಗೋದೈತೆ, ರೆಡಿಯಾಗಿ ಹೊರಗೆ ನಿಂತೀವಿ ನೋಡ್ರಿ. ಇವಾಗ ಬರ್ತೀರಾ ಅವಾಗ ಬರ್ತೀರಾ ಅಂತ 8 ಗಂಟೆಯಿಂದ ನಿಂತೀವಿ ಸರ್. ಸರ್ವರೇ ಇಲ್ಲ. ನೀವು ಅವಾಗಿಂದ ಬರ್ತೀರಾ ಅಂತ ವೇಟೇ ಮಾಡ್ತಾ ಇದೀವಿ ನಾವು. ಹಾಸ್ಪಿಟಲ್ಗೆ ಅರ್ಜೆಂಟ್ ಹೋಗೋದೈತೆ, ಡಾಕ್ಯುಮೆಂಟ್ ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡು ನಿಂತೀವಿ ನೋಡ್ರಿ ಸರ್. ಇನ್ನೂ ಬಂದೇ ಇಲ್ಲ. ನೀವು ಈಗ ಆನ್ ಟೈಮ್ ಸಿಬ್ಬಂದಿ ಬರದೇ ಇದ್ರಮ್ಮ, ತಮಗೆ ನೀವು ಹೇಳ್ದಂಗೆ ಸಾಕಷ್ಟು ಬೇರೆ ಬೇರೆ ಕೆಲಸಕ್ಕೆ ಆಸ್ಪತ್ರೆಗೆ ಹೋಗೋರು ಇರ್ತಾರೆ, ಅವ್ರಿಗೆ ಹೆಂಗೆ ಕಷ್ಟ ಆಗುತ್ತೆ ಅಂತ? ಕಷ್ಟ ಆಗುತ್ತೆ ಸರ್. ಮತ್ತೆ ನಾವಲ್ಲಿ ಟೈಮ್ ತಗೊಂಡಿರ್ತೀವಿ, ಟೋಕನ್ ತಗೊಂಡಿರ್ತೀವಿ, ಮತ್ತೆ ಈ ಕಡೆ ಇದು ಆಗಲ್ಲ, ಆ ಕಡೆ ಅದು ಆಗಲ್ಲ, ಆ ಥರ ವೇಸ್ಟ್ ಆಗುತ್ತೆ ಸರ್ ನಮ್ಮ ಟೈಮ್. ಅಂದ್ರೆ ಹಾಸ್ಪಿಟಲ್ ಎಮರ್ಜೆನ್ಸಿ ಐತೆ ಸರ್. ಇನ್ ಕೇಸ್ ಏನಾದರೂ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕ್ತಿದ್ರೆ ಸ್ಕೀಮ್ ಕಟ್ ಆಗತ್ತೆ ಭಯ ಐತೆನಮ್ಮ? ಹೌದು ಸರ್, ಭಯ ಐತೆ. ನಾವು ಬಡವರು ಏನಾನ ಸ್ವಲ್ಪ ಉಳಿಯತ್ತೆ ಅಂತ ನಾವು ನಿಂತು ಬೆಳಗಿನ ವೇಟ್ ಮಾಡ್ತಾ ಇದೀವಿ. 100-200 ವಿದ್ಯುತ್ ಉಳಿಯತ್ತೆ ಅಂತ. ಇದು ನೋಡಿದ್ರೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಹಂಗೈತೆ ಸರ್ ಬೆಳಗ್ಗೆಯಿಂದ. ಏನಾಗಬೇಕಂತೀರಮ್ಮ ಈಗ? ಏನಾಗಬೇಕು ಸರ್, ಸರ್ವರ್ಸ್ ಫಾಸ್ಟ್ ಮಾಡಬೇಕು. ನಮ್ಮ ಏರಿಯಾ ಯಾರು ಬರಲ್ಲ, ನೋಡೋದೇ ಇಲ್ಲ ಸರ್. ಆ್ಯಕ್ಚುಲಿ ಈ ಸಿಯಾ ತಲಾಬ್ಗೆ ಎಲ್ಲ ವೇಸ್ಟ್ ಇದೆ ಸರ್ ಇಲ್ಲಿ. ಇದು ಇಲ್ಲಿರುವಂಥ ಜನಸಾಮಾನ್ಯರ ಆಕ್ರೋಶದ ಮಾತುಗಳು. ಕೂಡಲೇ ಸಂಬಂಧಪಟ್ಟ ಜಸ್ಕಾಂ ಸಿಬ್ಬಂದಿ ಏನು ಸಮಯಕ್ಕೆ ಅನುಗುಣವಾಗಿ ಈ ರೀತಿ ಏನು ಅಪ್ಲಿಕೇಶನ್ ಫಿಲ್ ಮಾಡ್ತಾ ಹೋದ್ರೆ ನಮಗೂ ಅನುಕೂಲ ಆಗುತ್ತೆ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರಿ, TV9 ರಾಯಚೂರು.